ಹಾಂ ಓಕೆ ಓಕೆ ಸರ್. ಹಾಂ ಅರ್ಥ ಆಯಿತು. ಥ್ಯಾಂಕ್ ಯು. ಏನಂತೆ? ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಒಂದಷ್ಟು ಕಂಡೀಷನ್ಸ್ಗಳಿದೆಯಂತೆ. ಫಸ್ಟ್ ಒನ್ ಏನಂದರೆ ಕ್ರಿಮಿನಲ್ ಕೇಸ್ ಇರಬಾರ್ದಂತೆ, ಆಮೇಲೆ FIR ಇರಬಾರ್ದಂತೆ, ಆ್ಯಂಡ್ ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನಿಂದ NOC ಕಲೆಕ್ಟ್ ಮಾಡ್ಕೊಂಡು ಕೊಡ್ಬೇಕಂತೆ. NOCನ? ಹಾಂ. ಹೇಗೋ ಅಪ್ಪ ಅಲ್ಲಿರೋದ್ರಿಂದ NOC ತೊಗೊಬೋದು. ಆದರೆ ಅಲ್ಲಿ ಇವರಪ್ಪ ನಾಗರಾಜು ಇದ್ದಾನಲ್ಲ, ಏನು ಮಾಡೋದು? ಅದಕ್ಕೆ ಸುಮ್ಮನೆ ಒಪ್ತಾನ ಅಥವಾ ಏನಾದರೂ ಕಿರಿಕ್ ಮಾಡ್ತಾನೆ ಗೊತ್ತಾಗ್ತಿಲ್ಲ. ನೋಡೋಣ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ನಿಮ್ಮ ಮಗಳು ನರಸಿಂಹನ್ಗೆ ಪೊಲೀಸ್ ಎಕ್ಸಾಮ್ ಬರೆಯೋಕೆ ಹೆಲ್ಪ್ ಮಾಡ್ತಿದ್ದಾಳೆ ಸರ್. 2 ದಿವಸದಿಂದ ಅವ್ರ ಮನೇಲೇ ಇದ್ದಾಳೆ ಸರ್. ಯಾಕೆ ಮೇಡಮ್, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ ಜಜಿಕ, ತಲೆನೋವು. ಕಾಫಿ ಮಾಡ್ಕೊಡ್ಲಾ? ಬೇಡ. ಈಗ ನೀನು ಏನು ಮಾತಾಡ್ಬೇಡ. ನಾನು ಮಾತಾಡೋದನ್ನ ಮಾತ್ರ ಕೇಳಿಸ್ಕೊ. ನಮ್ಮಿಬ್ಬರ ಮಧ್ಯ ಹೊಸ ಚಾಲೆಂಜ್ ಶುರುವಾಗಿದೆ. ಅದ್ರಲ್ಲಿ ಗೆಲ್ಲೋದು ನೀನಲ್ಲ, ನಾನು. ಇವತ್ತು ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸಿ ಮನೆಯವರಲ್ಲಿ ಯಾರನ್ನ ಉಳಿಸ್ಕೊಂತೀಯೋ ನೋಡು. ಏನು ಮಾಡಕ್ಕೆ ಹೊರಟಿದ್ದೀರಾ? ಹಲೋ ಹಲೋ, ಏನಾಯ್ತು ದೀಪ ಅವರೇ? ನಿಮ್ಗೆ ಏನಾಗಿಲ್ಲ ತಾನೆ? ಏ ದೀಪ, ಅಣ್ಣ ಇಲ್ಲೇ ಇದ್ದಾನಲ್ಲ, ಯಾಕೆ ಹಿಂಗ್ ಗಾಬರಿ ಆಗಿದ್ಯಾ? ನಾವು ಎಲ್ಲ ಇಲ್ಲೇ ಇದೀವಲ್ಲ. ಅಣ್ಣ ಬೇಗ ಹುಷಾರಾಗ್ತಾನೆ. ದೀಪ, ಯಾಕೆ ಏನಾಯ್ತು ನಿನ್ಗೆ? ಅವ್ರೆ ಏನಾಯ್ತು? ಯಾಕೆ ಹೆದರ್ಕೋತಾ ಇದ್ದೀರಾ? ಗಾಬರಿ ಆಗ್ತಿದ್ದೀರಾ? ಏನಿಲ್ಲ ಹಸ್ಬೆಂಡ್. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ನಿದ್ದೆ ಮಾಡಿದ್ರೆಲ್ಲ ಸರಿ ಹೋಗುತ್ತೆ. ಹೌದಮ್ಮ ದೀಪ, ಹೋಗಿ ರೆಸ್ಟ್ ಮಾಡು. ಇವಳಿಗೆ ಮೋಸ್ಟ್ಲಿ ಕೆಟ್ಟ ಕನ್ಸು ಬಿದ್ದಿರ್ಬೇಕು, ಅದಕ್ಕೆ ಈ ಥರ ಆಡ್ತಿರ್ಬೇಕು. ನಾನು ಬರಲ್ಲ ಜೊತೆಗೆ? ಇಲ್ಲ ಇಲ್ಲ, ಬೇಡ ಹಸ್ಬೆಂಡ್, ನೀವು ಕೆಲಸ ಮಾಡಿ. ಆಯ್ತಾಯ್ತು, ಬನ್ನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇಲ್ಲ, ನಾನು ಇಲ್ಲೇ ನಿಂತಿರ್ತೀನಿ, ನೀವು ಕೆಲಸ ಮಾಡಿ. ಇತ್ತೀಚೆಗೆ ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಕೈಯಲ್ಲಿ ಏನೋ ಮುಚ್ಚಿಟ್ಟದಂಗೆ ಕಾಣಿಸ್ತಿದೆ ಅಲ್ವಾ?